1894 ಮಾರ್ಚ್ 22ರಂದು ಚಿತ್ತಗಾಂವ್ ಕ್ರಾಂತಿಯ ನಾಯಕ ಸೂರ್ಯ ಸೇನ್ ಅವರು ಬಂಗಾಳದಲ್ಲಿ ಜನಿಸಿದರು. ಸೂರ್ಯ ಸೇನ್ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಆದ್ದರಿಂದಲೇ ಅವರನ್ನು ಮಾಸ್ಟರ್ ದಾ ಎಂದು ಕರೆಯುತ್ತಿದ್ದರು. ಸೂರ್ಯ ಸೇನ್ ಬ್ರಿಟಿಷ್ ಆಡಳಿತದ ವಿರುದ್ಧ ಚಿತ್ತಗಾಂವ್ನಿಂದ ತನ್ನದೇ ಆದ ಸೈನ್ಯವನ್ನು ಸಿದ್ಧಪಡಿಸಿದ್ದರು. ಅದಕ್ಕೆ ಅವರು ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಎಂದು ಹೆಸರಿಟ್ಟಿದ್ದರು. ಕ್ರಮೇಣ ಅದಕ್ಕೆ ಅನೇಕ ಯುವಕರು ಸೇರಲಾರಂಭಿಸಿದರು. ಇಂಡಿಯನ್ ರಿಪಬ್ಲಿಕ್ ಆರ್ಮಿಯಲ್ಲಿ ಯುವಕರು ಮತ್ತು ಯುವತಿಯರಿಬ್ಬರೂ ಸೇರಿದ್ದರು. ಸೈನ್ಯವು ಸಿದ್ಧವಾದ ನಂತರ ಸೂರ್ಯ ಸೇನ್ 1930ರ ಏಪ್ರಿಲ್ 18ರ ರಾತ್ರಿ ಚಿತ್ತಗಾಂವ್ನ 2 ಶಸ್ತ್ರಾಗಾರಗಳನ್ನು ಲೂಟಿ ಮಾಡುವುದಾಗಿ ಘೋಷಿಸಿದರು. ನಂತರ ಯೋಜನೆಯನ್ನು ಅನುಸರಿಸಿ ಕ್ರಾಂತಿಕಾರಿಗಳು ಮುಂದೆ ಸಾಗಿದರು ಮತ್ತು ಚಿತ್ತಗಾಂವ್ನ ಪೊಲೀಸ್ ಶಸ್ತ್ರಾಗಾರ ಹಾಗೂ ಚಿತ್ತಗಾಂವ್ನ ಸಹಾಯಕ ಮಿಲಿಟರಿ ಶಸ್ತ್ರಾಗಾರಗಳನ್ನು ವಶಪಡಿಸಿಕೊಂಡರು. ಆದರೆ ಇಲ್ಲಿ ಅವರು ಬಂದೂಕುಗಳನ್ನು ಮಾತ್ರ ಕಂಡುಕೊಂಡರು, ಆದರೆ ಗುಂಡುಗಳು ಸಿಗಲಿಲ್ಲ. ಇದರ ನಂತರ ಪೊಲೀಸ್ ಶಸ್ತ್ರಾಸ್ತ್ರಗಳ ಮುಂದೆ ಸೂರ್ಯ ಸೇನ್ ತನ್ನ ಸೈನ್ಯದಿಂದ ಮಿಲಿಟರಿ ಗೌರವವನ್ನು ಸ್ವೀಕರಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದರು ಮತ್ತು ಭಾರತದ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸಿದರು. ನಂತರ 1930ರ ಏಪ್ರಿಲ್ 22ರಂದು ಬ್ರಿಟಿಷ್ ಸೈನಿಕರಿಂದ ಸುತ್ತುವರಿಯಲ್ಪಟ್ಟಾಗ ಸೂರ್ಯ ಸೇನ್ ಮತ್ತು ಅವರ ಸೈನ್ಯವು ಬ್ರಿಟಿಷ್ ಸೈನ್ಯದ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಪ್ರಾರಂಭಿಸಿತು. ಸೂರ್ಯ ಸೇನ್ರನ್ನು 1933ರ ಫೆಬ್ರವರಿ 16ರಂದು ಬಂಧಿಸಲಾಯಿತು. ಅವರಿಗೆ 1934ರ ಜನವರಿ 12ರಂದು ಮರಣದಂಡನೆ ವಿಧಿಸಲಾಯಿತು. ಆದರೆ ಗಲ್ಲಿಗೇರಿಸುವ ಮೊದಲು ಅವರನ್ನು ಅಮಾನವೀಯ ಚಿತ್ರಹಿಂಸೆಗೆ ಒಳಪಡಿಸಲಾಗಿತ್ತು. ಬ್ರಿಟಿಷರು ಅವರ ಹಲ್ಲುಗಳನ್ನು ಸುತ್ತಿಗೆಯಿಂದ ಮುರಿದರು, ಉಗುರುಗಳನ್ನು ಹೊರತೆಗೆದರು ಮತ್ತು ಅವರು ಪ್ರಜ್ಞೆ ಕಳೆದುಕೊಂಡಾಗ ಅವರನ್ನು ನೇಣುಗಂಬಕ್ಕೆ ಎಳೆದೊಯ್ಯಲಾಯಿತು. ಸೂರ್ಯ ಸೇನ್ ಅವರ ಮೃತದೇಹವನ್ನು ಅವರ ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸದೆ ಪೆಟ್ಟಿಗೆಯಲ್ಲಿ ಇರಿಸಿ ಬಂಗಾಳ ಕೊಲ್ಲಿಗೆ ಎಸೆಯಲಾಯಿತು. ಜಗತ್ತಿಗೆ ಶೂನ್ಯವನ್ನು ನೀಡಿದ ಗಣಿತಶಾಸ್ತ್ರಜ್ಞ ಆರ್ಯಭಟರ ನಾಡು ಬಿಹಾರ. ಇದು ಬಂಗಾಳ ಪ್ರೆಸಿಡೆನ್ಸಿಯಿಂದ ಬೇರ್ಪಟ್ಟ ನಂತರ 1912ರ ಮಾರ್ಚ್ 22ರಂದು ದೇಶದ 12ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿತು. 1935ರಲ್ಲಿ ಒಡಿಶಾವನ್ನು ಬಿಹಾರದಿಂದ ಬೇರ್ಪಡಿಸಲಾಯಿತು ಮತ್ತು 2000ನೇ ಇಸವಿಯಲ್ಲಿ ಜಾರ್ಖಂಡ್ ರಾಜ್ಯವನ್ನು ಬಿಹಾರದಿಂದ ಪ್ರತ್ಯೇಕಿಸಲಾಯಿತು. ಗೌತಮ ಬುದ್ಧನಿಗೆ ಇಲ್ಲಿ ಜ್ಞಾನೋದಯವಾಯಿತು. ಸಿಖ್ಖರ 10ನೇ ಗುರು ಗೋವಿಂದ ಸಿಂಗ್ ಜಿ ಇಲ್ಲಿ ಜನಿಸಿದರು ಮತ್ತು ದೇಶದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ಇಲ್ಲೇ ಇದ್ದರು ಎಂಬ ಅಂಶಗಳಿಂದ ಬಿಹಾರದ ಇತಿಹಾಸ ಎಷ್ಟು ಶ್ರೀಮಂತವಾಗಿದೆ ಎಂಬುದನ್ನು ಅಳೆಯಬಹುದು. ಇಷ್ಟು ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಜನರಿಗೆ ಓದಲು ಮತ್ತು ಬರೆಯಲು ಸಹ ತಿಳಿದಿಲ್ಲದ ಸಮಯದಲ್ಲಿ ಶಿಕ್ಷಣದ ಅತಿ ದೊಡ್ಡ ಕೇಂದ್ರವಾದ ನಳಂದ ವಿಶ್ವವಿದ್ಯಾಲಯವು ಇಲ್ಲಿತ್ತು. ಇಂದು ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯು ಬಿಹಾರದಿಂದ ಪ್ರಾರಂಭವಾಯಿತು ಎಂದು ಪರಿಗಣಿಸಲಾಗಿದೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬಿಹಾರದ ಆಡಳಿತಗಾರರನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡಿದ್ದರು. ಬಿಹಾರದಲ್ಲಿ ಮಾತನಾಡುವ ಮುಖ್ಯ ಭಾಷೆಗಳೆಂದರೆ ಹಿಂದಿ, ಭೋಜ್ಪುರಿ, ಮೈಥಿಲಿ, ಮಾಗಾಹಿ ಮತ್ತು ಆಂಗಿಕ ಆಗಿವೆ. 2020ರ ಮಾರ್ಚ್ 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂ ವಿಧಿಸಿದ್ದರು. ಭಾರತ ಸೇರಿದಂತೆ ಇಡೀ ವಿಶ್ವದಲ್ಲಿ ಕೊರೋನಾ ಸಾಂಕ್ರಾಮಿಕ ಉಲ್ಬಣವಾಗುತ್ತಿದ್ದ ಸಮಯ ಅದಾಗಿತ್ತು. ಮಾರ್ಚ್ 19ರಂದು ಪ್ರಧಾನಿ ಮೋದಿಯವರು 140 ಕೋಟಿ ದೇಶವಾಸಿಗಳಿಗೆ ಒಂದು ಮನವಿ ಮಾಡಿದ್ದರು. ಇಂದು ನಾನು ಪ್ರತಿಯೊಬ್ಬ ದೇಶವಾಸಿಗಳಿಂದ ಇನ್ನೂ ಒಂದು ಬೆಂಬಲವನ್ನು ಕೇಳುತ್ತಿದ್ದೇನೆ. ಇದು ಜನತಾ ಕರ್ಫ್ಯೂ, ಅಂದರೆ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಂದ ವಿಧಿಸಲಾದ ಕರ್ಫ್ಯೂ ಎಂಬ ಪ್ರಧಾನಿ ಮೋದಿಯವರ ಈ ಮನವಿಯು ಪರಿಣಾಮಕಾರಿಯಾಗಿತ್ತು. ಮಾರ್ಚ್ 22ರಂದು ದೇಶದೆಲ್ಲೆಡೆ ನೀರವ ಮೌನ ಆವರಿಸಿತ್ತು. ನಗರ, ಗ್ರಾಮ, ಸಮಾಜ, ಕಚೇರಿ ಎನ್ನದೇ ಎಲ್ಲೆಲ್ಲೂ ಮೌನ ಆವರಿಸಿತ್ತು. ಆದಾಗ್ಯೂ ಅತ್ಯಂತ ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ಕೆಲಸಕ್ಕೆ ಹೋಗಲು ಅನುಮತಿಸಲಾಗಿತ್ತು. ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಪ್ರಧಾನಿ ಮೋದಿಯವರು ಮಾರ್ಚ್ 22ರಂದು ಸಂಜೆ 5:05ಕ್ಕೆ ಜನರು ತಮ್ಮ ತಮ್ಮ ಮನೆಗಳ ಬಾಲ್ಕನಿಯಲ್ಲಿ ನಿಂತು ಚಪ್ಪಾಳೆ ತಟ್ಟಲು ಮತ್ತು ತಟ್ಟೆಗಳನ್ನು ಬಡಿದು ಸದ್ದು ಮಾಡುವಂತೆ ಮನವಿ ಮಾಡಿದ್ದರು. ದೇಶದಲ್ಲಿ ಕೊರೋನಾ ವೈರಸ್ ವಿರುದ್ಧ ಹೋರಾಡುತ್ತಿದ್ದ ಆರೋಗ್ಯ ಕಾರ್ಯಕರ್ತರು ಮತ್ತು ಕೊರೋನಾ ಯೋಧರಿಗೆ ಚಪ್ಪಾಳೆ ತಟ್ಟುವ ಮೂಲಕ ನಮನ ಸಲ್ಲಿಸಬೇಕು ಎಂದು ಪ್ರಧಾನಿ ಮೋದಿ ಹೇಳಿದ್ದರು. ಪ್ರಧಾನಿಯವರ ಕರೆಯ ನಂತರ ಇಡೀ ದೇಶವು ನಿಗದಿತ ಸಮಯಕ್ಕೆ ತಮ್ಮ ಮನೆಗಳಿಂದ ಹೊರಬಂದಿತು ಮತ್ತು ಚಪ್ಪಾಳೆ ತಟ್ಟುವ ಹಾಗೂ ತಟ್ಟೆಗಳನ್ನು ಬಡಿದು ಸದ್ದು ಮಾಡುವ ಮೂಲಕ ಕೊರೋನಾ ವಾರಿಯರ್ಸ್ಗೆ ನಮಸ್ಕರಿಸಿತು.
1895ರ ಮಾರ್ಚ್ 22ರಂದು ಪ್ಯಾರಿಸ್ನಲ್ಲಿ ಮೊದಲ ಬಾರಿಗೆ ಚಲನಚಿತ್ರವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಲೂಯಿಸ್ ಲುಮಿಯರ್ ಅವರು ಕಾರ್ಖಾನೆಯಿಂದ ಕಾರ್ಮಿಕರು ಹೊರಡುವ ವಿಡಿಯೋವನ್ನು ರೆಕಾರ್ಡ್ ಮಾಡಿದರು ಮತ್ತು ಅದನ್ನು ಸ್ಕ್ರೀನಿಂಗ್ನಲ್ಲಿ ತೋರಿಸಿದರು. ನಂತರ ಈ ತಂತ್ರಜ್ಞಾನವನ್ನು ಲುಮಿಯರ್ ಸಹೋದರರು ತಮ್ಮ ಹೆಸರಿನಲ್ಲಿ ಪೇಟೆಂಟ್ ಮಾಡಿದರು. ಈ ಚಿತ್ರ ಕೇವಲ 45 ಸೆಕೆಂಡ್ ಇತ್ತು. ಸುಮಾರು 200 ಪ್ರೇಕ್ಷಕರು ಅದನ್ನು ವೀಕ್ಷಿಸಲು ಬಂದಿದ್ದರು. ಹಾಗೆಯೇ ಈ ಚಲನಚಿತ್ರವನ್ನು ಭಾರತದಲ್ಲಿ 1896-97ರಲ್ಲಿ ಪ್ರದರ್ಶಿಸಲಾಯಿತು. ಇಂದು ಅಂದರೆ ಮಾರ್ಚ್ 22ರಂದು ವಿಶ್ವದಾದ್ಯಂತ ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತಿದೆ. ಇದನ್ನು ಮೊದಲ ಬಾರಿಗೆ 1993ರಲ್ಲಿ ಆಚರಿಸಲಾಯಿತು. ಈ ದಿನವನ್ನು ಜಾಗತಿಕವಾಗಿ ಆಚರಿಸುವ ಉದ್ದೇಶವು ಜನರಿಗೆ ನೀರಿನ ಮಹತ್ವವನ್ನು ತಿಳಿಸುವುದಾಗಿದೆ. ಅಲ್ಲದೆ ನೀರು ಪೋಲಾಗುವುದನ್ನು ನಿಲ್ಲಿಸುವುದು ಮತ್ತು ಅಗತ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ. 1992ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ವಿಶ್ವ ಜಲ ದಿನವನ್ನು ಆಚರಿಸಲು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಅದರ ನಂತರ ಈ ಪ್ರಸ್ತಾಪವನ್ನು ವಿಶ್ವಸಂಸ್ಥೆಯು ಅಂಗೀಕರಿಸಿತು ಮತ್ತು ವಿಶ್ವ ಜಲ ದಿನವನ್ನು ಮೊದಲ ಬಾರಿಗೆ 1993ರ ಮಾರ್ಚ್ 22ರಂದು ಆಚರಿಸಲಾಯಿತು. ಅಂದಿನಿಂದ ವಿಶ್ವ ಜಲ ದಿನ ಪ್ರತಿ ವರ್ಷ ಮಾರ್ಚ್ 22ರಂದು ಆಚರಿಸಲ್ಪಡುತ್ತಿದೆ.